ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಇವತ್ತು ಈವ್ನಿಂಗ್ ನೈಟ್ ಇನ್ನೇನು 7:30 ಆಗ್ತಾ ಬಂತು. ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಮಾಡಬೇಕು ಅಂದ್ಕೊಂಡು ಏನೂ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕ್ಯಾಶುವಲ್ ಆಗಿರುತ್ತೆ. ಅಂದರೆ ಒಂದು PCOSಗೆ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕ್ಯಾಶುವಲ್ ಆಗಿರುತ್ತೆ. ಸ್ವಲ್ಪ ಮಾತಾಡಿಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ತಡ ಮಾಡಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ರೀಸೆಂಟ್ ಡೇಸಲ್ಲಿ ವೀಡಿಯೋಸ್ ಮಾಡೋದಕ್ಕಾಗ್ತಾ ಇಲ್ಲ, ಯಾಕಂದರೆ ನನ್ನ ಮಗಳ ಎಕ್ಸಾಮ್ಸ್ ನಡೀತಾ ಇದೆ. ನನ್ನ ಮಗಳ ಎಕ್ಸಾಮ್ ಅಂತ ಅಂದರೆ ಸೇಮ್ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಪಬ್ಲಿಕ್ ಎಕ್ಸಾಮ್ ಹೇಗಿತ್ತು ನಮಗೆ SSLCಯಲ್ಲಿ, ಸೇಮ್ ಅದೇ ಥರ ಅನ್ನಿಸ್ತಾ ಇದೆ. ಪಬ್ಲಿಕ್ ಎಕ್ಸಾಮ್ ಹೇಗಿತ್ತು ನಮಗೆ ಅಂತಂದರೆ ಫಸ್ಟ್ ಪ್ರಿಪರೇಟ್ರಿ ಆ ಥರ ಎಲ್ಲ ಆದಾಗ ತುಂಬ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅದಕ್ಕೆ ಓದ್ತಾ ಇದ್ವಲ್ಲ. ಆದರೂ ಕೂಡ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಓದಿಸೋರು ಯಾರಿರಲಿಲ್ಲ, ನಮಗೆ ನಾವೇ ಓದ್ಕೊಳ್ಬೇಕಿತ್ತು. ಆಮೇಲೆ ಆ ಥರ ಕಂಪ್ಯಾರಿಸನ್ ಮಾಡುವಂಥದ್ದು, ಅವ್ರ ಮನೆ ಇವ್ರ ಮನೆ ಅಂತ ಕಂಪೇರ್ ಮಾಡುವಂಥದ್ದು, ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಸೊ ಇವಾಗ ಸೇಮ್ ನನ್ನ ಮಗಳಿಗೆ 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ಎಷ್ಟು ಓದೋದಕ್ಕಿದೆ, ಎಷ್ಟು ಓದೋದು ಅಂತ ಅಂದರೆ ನಿಜವಾಗ್ಲೂ ಸೋಷಿಯಲ್ ಸೈನ್ಸ್ ಕೂಡ ಸಬ್ಜೆಕ್ಟ್ ಈ ಸಲ ಆ್ಯಡ್ ಆನ್ ಆಗಿದೆ. ನನಗಂತೂ ಫಸ್ಟ್ ಆಫ್ ಆಲ್ ನನಗೆ 8th ಸ್ಟ್ಯಾಂಡರ್ಡಲ್ಲಿ ಸೋಷಿಯಲ್ ಸೈನ್ಸ್ ಸ್ವಲ್ಪ ಜಾಸ್ತಿ ಓದಿರೋದು ನೆನಪಿರೋದು. ನನಗೆ ಸೋಷಿಯಲ್ಗೂ ಮತ್ತು ನನಗೆ ಬರೋದೇ ಇಲ್ಲ. ಅದರಲ್ಲಿ ಫರ್ಡಿನ್ಯಾಂಡ್ ಮೆಗಲನ್ ಅಂತ ಇನ್ನೊಂದಂತೆ ಮತ್ತೊಂದು. ನಿಜವಾಗ್ಲೂ ಮಕ್ಕಳಿಗೆ ಎಷ್ಟು ಬರ್ಡನ್ ಆಗ್ತಾ ಇದೆ ಇತ್ತೀಚೆಗೆ ಅಂತಂದರೆ, ಅರ್ಧ ಮಕ್ಕಳು ಮೆಂಟಲಿ ಡಿಪ್ರೆಷನ್ಗೆ ಹೋಗುವಂಥದ್ದು ಇದೇ ಸ್ಟಡಿ ಒಂದು ಇದರಿಂದ ಅಂತ ಹೇಳ್ಬೋದು. ಅಂದರೆ ಈ ಥರ ಒಂದು ಸ್ಟಡಿ ಮೆಥಡಿಂದ. ಯಾಕಂದರೆ ಎಕ್ಸಾಮ್ ಬಂದರೆ ಎಷ್ಟು ತಲೆ ಬಿಸಿ ಮಾಡಿಕೊಂಡು ನಾನು ಹೇಳಿದಲ್ವಾ, ನನಗೆ ಫುಲ್ ಒಂಥರ BP ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತೆ. ಬಿಕಾಸ್ ಅಷ್ಟು ಓದಿಸ್ಬೇಕು ರೆಗ್ಯುಲರ್ ಆಗಿ ಎಕ್ಸಾಮು. ಸೊ ಈ ಥರ ನಿಮಗೂ ಕೂಡ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ರೆಗ್ಯುಲರ್ ಆಗಿ ಎಕ್ಸಾಮ್ ಇರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಯೋಗ ಮಾಡೋಣ ಅಂದ್ಕೋತೀನಿ, ಬಟ್ ಅದಕ್ಕೂ ಟೈಮ್ ಇರಲ್ಲ. ಅವಳನ್ನ ಎಬ್ಬಿಸ್ಬಿಟ್ಟು ಅದನ್ನು ಓದಿಸ್ಬಿಟ್ಟು ಪ್ರಿಪೇರ್ ಮಾಡಿ ಅದೇನು ಇರುತ್ತೆ ಲೆಸನ್ಸ್ ಓದಿಸ್ಬೇಕು. ಸೀರಿಯಸ್ಲಿ ನನಗೊಂದೊಂದು ಸಲ ಅನ್ಸೋದೇನಪ್ಪ ಅಂತಂದರೆ, ನಾನೇನಾದರೂ ಇಷ್ಟು ಓದ್ತಾ ಇದ್ದರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರುವಂಥದ್ದು ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ. ಏನಾದರೂ ಓದಿಸೋರು ಅಥವಾ ಯಾರಾದರೂ ಇದ್ದು ಓದಿಸ್ತಾ ಇದ್ದರೆ ಅಟ್ಲೀಸ್ಟ್ ಏನಾದರೂ ಒಂದು ಗೌರ್ಮೆಂಟ್ ಕೆಲಸನೋ ಇನ್ನೇನೋ ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಬೋದಿತ್ತು ಅಂತಲೇ ಅನ್ನಿಸುತ್ತೆ. ಸುಮಾರು ಟೈಮ್ ನನಗೆ ಹಾಗೆ ಎಷ್ಟೊಂದು ಸಲ ಅನಿಸ್ಬಿಟ್ಟಿದೆ. ಬಟ್ ಇವಾಗ ಇರೋ ಮಕ್ಕಳಿಗಿರೋ ಅಷ್ಟು ಪ್ರೆಷರು ನಿಜವಾಗ್ಲೂ ಇಲ್ಲವೇ ಇಲ್ಲ ಅನ್ಸುತ್ತೆ ಬೇರೆಯವ್ರಿಗೆ. ಯಾಕಂದರೆ ಕೆಲವು ಸ್ಕೂಲ್ ಕಂಪೇರ್ ಮಾಡಿದ್ರೆ ಎಲ್ಲ ಸ್ಕೂಲಲ್ಲಿ ಈ ಥರ ಇರಲ್ಲ. ಕೆಲವೊಂದು ಸ್ಕೂಲಲ್ಲಿ ರೆಗ್ಯುಲರ್ ಆಗಿ ಟೆಸ್ಟ್ಗಳು, ರೆಗ್ಯುಲರ್ ಆಗಿ ಎಕ್ಸಾಮ್. ನಿಜವಾಗ್ಲೂ ನಾನೇನಾದರೂ ಕೆಲಸಕ್ಕೆ ಏನಾದರೂ ಹೋಗಿರ್ತಿದ್ರೆ ನಿಜ ರಿಸೈನ್ ಮಾಡಿ ಮನೆಯಲ್ಲೇ ಕೂತ್ಕೊಳ್ಬೇಕಿತ್ತು. ಯಾಕಂದರೆ ಅಷ್ಟು ಓದಿಸೋದು, ಅಷ್ಟು ಕಲಿಸ್ಬೇಕು. ಚಾಪ್ಟರ್ ಚೆಕ್ ಅಂತ ಇರುತ್ತೆ. ಸೊ ಚಾಪ್ಟರ್ ಚೆಕ್ಕು ಕೂಡ ಅಷ್ಟೇ. ಏನು ಪಬ್ಲಿಕಲ್ಲಿ ಎಕ್ಸಾಮ್ಗೆ ಹೆಂಗೆ ಕೊಡ್ತಾರೆ ಕೊಡ್ತಾರೆ ಅದೇ ಥರ ಕೊಡ್ತಾರೆ. ಇವಾಗ ಪ್ರೀ ಮಿಡ್ ಎಕ್ಸಾಮ್ ಶುರುವಾಗಿದೆ. ಸೊ ಪ್ರೀ ಮಿಡ್ ಎಕ್ಸಾಮ್ ಅಂತೂ ಸೀರಿಯಸ್ಲಿ ಪಬ್ಲಿಕ್ ಎಕ್ಸಾಮ್ ಥರನೇ ಫೀಲ್ ಆಗುತ್ತೆ. ನನಗಂತೂ ಅದೇ ಥರ ಫೀಲ್ ಆಗುತ್ತೆ. ಯಾಕಂದರೆ ಇವಾಗಿನ ಎಜುಕೇಷನ್ ಸಿಸ್ಟಮ್ ಆಗಿರಬಹುದು, ನಡೀತಾ ಇರೋಂತಹ ಒಂದು ಕಾಂಪಿಟೇಷನ್ ಆಗಿರಬಹುದು, ಎಜುಕೇಷನ್ ಕಾಂಪಿಟೇಷನ್ ಆಗಿರ್ಬೋದು, ಅದೆಲ್ಲ ನೋಡ್ತಾ ಇದ್ರೆ ಒಂದೊಂದು ಸಲ ಅನ್ಸೋದೇನಪ್ಪ ಅಂದರೆ, ಕಲಿತ್ಬಿಟ್ಟು 99% ಮಾರ್ಕ್ಸ್ ತೊಗೊಂಡ್ಬಿಟ್ಟೆ ಕೆಲ್ಸಕ್ಕೆ ಹೋಗ್ತಾನೆ ಅಥವಾ ಅವನೇನೋ ಕೆಲಸ ತಗೋತಾನೆ ಅನ್ನೋಂಥದ್ದು ಶುದ್ಧ ಸುಳ್ಳು. ಅದು ನಿಜವಾಗ್ಲೂ ಇಲ್ಲ. ಅಂದರೆ ಫಸ್ಟ್ ರ್ಯಾಂಕ್ ಅವನು ಡಿಸ್ಟ್ರಿಕ್ಟ್ ಲೆವೆಲೋ ಅಥವಾ ಇನ್ನೊಂದು ಸ್ಟೇಟ್ ಲೆವೆಲ್ಗೋ ಇನ್ನೊಂದು ಲೆವೆಲ್ಗೋ ತೊಗೊಂಡು ಅವ್ನು 100ಗೆ 100% ತೊಗೊಂಡು ಅವ್ನು ದೊಡ್ಡ ಒಂದೊಂದು ಕೋಟಿ ಸಂಪಾದನೆ ಮಾಡ್ತಾನೆ ತಿಂಗಳಿಗೆ ಅನ್ನೋಂಥದ್ದು ಶುದ್ಧ ಸುಳ್ಳು. ಸೊ ಯಾರ ಹಣೆ ಬರಹದಲ್ಲಿ ಏನಿರುತ್ತೋ ಹೇಗಿರುತ್ತೋ ಅದೇ ನಡೆಯುವಂಥದ್ದು. ಆಮೇಲೆ ಕಮ್ಯುನಿಕೇಷನ್ ಆಗಿರಬಹುದು, ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು. ಬರೀ ಓದು ಇವಾಗಿನ ಮಕ್ಳಿಗೆ ಹೇಗಾಗಿದೆ ಅಂದರೆ ಓದು ಹೊರಗಡೆ ಇರುವಂಥ ಪ್ರಪಂಚದ ಬಗ್ಗೆ ಜ್ಞಾನನೇ ಇಲ್ಲ, ನಾಲೆಜ್ ಅನ್ನೋಂಥದ್ದು ಯಾವುದೂ ಇಲ್ಲ. ಯಾಕಂತಂದರೆ ಮನೆಗೆ ಬಾ, ಸ್ಕೂಲಿಂದ ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು TV ನೋಡ್ತಾರೋ, ಮೊಬೈಲ್ ನೋಡ್ತಾರೋ, ಅದು ಮಾಡ್ತಾರೆ. ಆಮೇಲೆ ಹೊರಗಡೆ ಕೆಲವರು ಹೋಗೋದಕ್ಕೆ ಬಿಡ್ತಾರೆ, ಇನ್ನು ಕೆಲವರು ಮನೆಯಲ್ಲೇ ಇರ್ತಾರೆ. ಸೊ ಅಷ್ಟೇ ಪ್ರಪಂಚ ಆಗಿರುತ್ತೆ. ಹೊರಗಡೆಯಿಂದ ಏನು ನಡೀತಾ ಇದೆ, ಹೊರಗಡೆ ನಾಲೆಜ್ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಇದು ಆ್ಯಕ್ಚುಲಿ ಇದನ್ನು ಕಲಿಸ್ಬೇಕು. ಬಟ್ ನನಗೆ ಹೇಗಾಗೋಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಸಮ್ಟೈಮ್ಸ್ ಟೆನ್ಷನ್ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಆದಷ್ಟು ಅವ್ರನ್ನ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡಿ. ಎಷ್ಟೊತ್ತಿಗೆ ಓದಿಸೋವಂಥದ್ದು ನಾನೇ ಬಿಟ್ಟಿದ್ದೀನಿ. ಸಮ್ಟೈಮ್ಸ್ ಏನು ಅನಿಸುತ್ತೆ ಅಂದರೆ, ಎಕ್ಸಾಮ್ ಮಾರ್ಕ್ಸ್ ಬಂದಾಗ ಕೂಡ ಅವರಿಗೆ ಹರ್ಟ್ ಆಗುತ್ತೆ. ನನಗೆ ಇಷ್ಟು ಮಾರ್ಕ್ಸ್ ಬಂದಿಲ್ಲ, ನೀನು ಓದಿಸಿಲ್ಲ, ಹಾಗೆ ಮಾಡಿಲ್ಲ, ನೀನು ಇದನ್ನು ಕಲಿಸ್ಕೊಟ್ಟಿಲ್ಲ ಅಂತ ಅಂದರೆ ಅದು ಮಕ್ಕಳು ಏನು ಮಾಡ್ತಾರೆ ಅಂದರೆ
ತಾಯಿಯ ಮೇಲೇ ಬ್ಲೇಮ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟು ಒತ್ತು ಕೊಟ್ಟು ಓದಿಸ್ಬೇಕೋ ಅಷ್ಟನ್ನು ಓದಿಸಿ, ಅದು ಬಂದಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ಸೊ ಬಿಟ್ಟಿದ್ದೀನಿ ನಾನು ಕೂಡ. ಸೋಷಿಯಲ್ ಸೈನ್ಸ್ ಅಂತೂ ಸಿಕ್ಕಾಪಟ್ಟೆ ನಾನು ಹೇಳಿದಾಗೆ ಕಾಂಟಿನೆಂಟ್ಸ್ ಆಗಿರ್ಬೋದು, ಅಂದರೆ ನಮಗೆ ಮುಂಚೆ ಇತ್ತು ಏಷ್ಯಾ ಖಂಡಗಳು, ಆಮೇಲೆ ಪೆಸಿಫಿಕ್ ಸಾಗರ, ಇದೆಲ್ಲ ಇವಾಗನೇ ಇದೆ. ತುಂಬ ವಿಷಯಗಳು ನಾವು ಮಕ್ಕಳಿಗೆ ಓದಿಸೋದ್ರ ಮುಖಾಂತರ ಕಲಿಯುವಂಥದ್ದು ಕೂಡ ಇದೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಬರ್ಡನ್ ಆಗ್ತಾ ಇದೆ ಮಕ್ಕಳಿಗೆ. ತುಂಬಾ ವೀಕ್ ಪೂರಾ ಏನು ಹೇಳ್ತಾರೆ, ವೀಕ್ ಡೇಸ್ ಪೂರ್ತಿ ಇಷ್ಟೊಂದು ಬ್ಯಾಗ್ಗಳು, ಹೆವಿ ಬ್ಯಾಗ್ ಆಗಿರಬಹುದು, ಎಕ್ಸಾಮ್ಸ್ ಆಗಿರ್ಬೋದು. ಬಟ್ ಅವರಿಗೆ ಸ್ವಲ್ಪ ಎಂಜಾಯ್ ಮಾಡೋದಕ್ಕೂ ಟೈಮು ಇಲ್ಲ. ಇನ್ನೇನು ಸ್ವಲ್ಪ ಒಂದು 2-3 ವರ್ಷ ಹೋದರೆ ಮತ್ತೆ ಅಂತೂ ಎಂಜಾಯ್ ಮಾಡೋದಕ್ಕೆ ಅವರಿಗೆ ಸಿಗೋದೇ ಇಲ್ಲ. ಯಾಕಂತಂದರೆ ದೊಡ್ಡವರಾಗ್ತಾರೆ ಅವಾಗ ಜಾಸ್ತಿ ಓದೋದಕ್ಕೆ ಇನ್ನೂ ಇರುತ್ತೆ. ಅವಾಗಂತೂ ರೆಸ್ಟೇ ಇರಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹೇಗಂದರೆ ಬೆಳಗ್ಗೆ 7:50ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ 2:20 2:30 ತನಕ ಇರುತ್ತೆ ಮಧ್ಯಾಹ್ನ. ಸೊ ಕೆಲವು ಕಡೆ ಸ್ಕೂಲೆಲ್ಲ ಎರಡು ಬ್ಯಾಚ್ ಇರುತ್ತೆ. ಸೊ ಈ ಸ್ಕೂಲಲ್ಲಿ ಬಂದುಬಿಟ್ಟು ಮಾರ್ನಿಂಗಿಂದ 2:30 ತನಕ ಇರುತ್ತೆ, ಅಪ್ ಟು 5/5ವರೆಗೆ. ಆಮೇಲಿಂದ 4 o'clock ತನಕ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಸೊ ಎಜುಕೇಷನ್ನ ನಾವು ಕೂಡ ಅಷ್ಟೇ ಅವ್ರ ಜೊತೆ ಕೂತ್ಕೊಂಡು ನಾವು ಅವ್ರ ಜೊತೆ ಕಲ್ತ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ಅಷ್ಟು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ. ಎಜುಕೇಷನ್ ಸಿಸ್ಟಮ್ ಕೂಡ ಅಷ್ಟೇ. ನಾವು ಓದ್ತಾ ಇದ್ದಂತಹ ಈಸಿ ಆಗಿರ್ಬೋದು, ಅದೆಲ್ಲ ಯಾವುದೂ ಇಲ್ಲ ಇವಾಗ. ನಾನು ಸ್ವಲ್ಪ ಅಂದ್ಕೊಳ್ಳೋದೇನಪ್ಪ ಅಂದರೆ, ಸ್ವಲ್ಪ ಯೋಗ ಇನ್ನೊಂದು ಏನಾದರೂ ಮಾಡ್ಕೊಂಬಿಟ್ಟು ಸ್ವಲ್ಪ ನನಗೆ ನಾನು ಟೈಮ್ ಕೊಡೋಣ ಅಂದ್ಕೊಳ್ಳೋದು. ಬಟ್ ಬೆಳಗ್ಗೆ ಎದ್ಬಿಟ್ಟು 1/2 hour 6 o'clock ಎದ್ಬಿಟ್ರೆ ಆಮೇಲೆ ಫುಲ್ಲು ಏನು ಹೇಳ್ತಾರೆ, ಒಂದು 1/2 hour ಒಳಗಡೆ ಪ್ರಿಪೇರ್ ಮಾಡ್ಕೊಬೇಕು ತಿಂಡಿ, ಆಮೇಲೆ ಎದ್ದು ಓದಿಸ್ಬೇಕು. ಸೊ ಇಲ್ಲಿ ಹೇಗಂತಂದರೆ ಮಲಗೋದೇ 11 ಗಂಟೆ 12 ಗಂಟೆ. ನಿಜವಾಗ್ಲೂ ಹೇಳ್ತೀನಿ, ಹಳ್ಳಿಯಲ್ಲಿರುವಂತಹ ಒಂದು ಸುಖ, ಹಳ್ಳಿಯಲ್ಲಿರುವಂತಹ ಆ ನಿದ್ದೆ ಸಿಟಿಗೆ ಬಂದರೆ ಆ ಸಿಟಿ ಲೈಫಲ್ಲಿ ಸಿಗೋದೇ ಇಲ್ಲ. ಬೇಕಂದ್ರೆ ಯಾರಾದರೂ ಹೇಳ್ತಾರೆ ಸಿಟಿಯಲ್ಲಿ, ಅದರಲ್ಲೂ ಮುಂಬೈಯಲ್ಲಂತೂ ಬಿಲ್ಕುಲ್ ಸಿಗಲ್ಲ. 12 ಗಂಟೆ 1 ಗಂಟೆ ಆದರೂ ಕೂಡ ಇಲ್ಲಿ ನಿದ್ದೆ ಮಾಡೋದೇ ಇರಲ್ಲ. ಪಕ್ಕದಲ್ಲಿ ವಿಜಿಲ್ ಕೂಗ್ತಾ ಇರುತ್ತೆ ಕುಕ್ಕರಿದ್ದು. ಯಾಕಂದರೆ ಇಲ್ಲಿ ಹಾಗೇನೆ ಮಲ್ಕೊಳ್ಳೋದು ಲೇಟು, ಎದ್ದೇಳೋದು ಬೇಗ ಇದ್ದರೂ ಕೂಡ ತುಂಬ ಸ್ಲೀಪಿಂಗ್ ಏನು ಹೇಳ್ತಾರೆ ಟೈಮಿಂಗ್ಸ್ ವೇರಿ ಆಗುತ್ತೆ. ಅದೇ ಹಳ್ಳಿಗೆ ಹೋದರೆ, ಊರಿಗೆ ಹೋದರೆ ಎಷ್ಟು ಬೇಗ ನಿದ್ದೆ ಬರುತ್ತೆ ಅಂತಂದರೆ ಅಲ್ಲಿಯ ಆ ಟೈಮಲ್ಲಿ ಏನೂ ಇರಲ್ಲ, ಫ್ರೆಶ್ ಆಗಿರುತ್ತೆ ಮೈಂಡ್, ಯಾವ ಯೋಚನೆಗಳು ಇರಲ್ಲ, ಏನೂ ಇರಲ್ಲ. ಬಟ್ ಇಲ್ಲಿ ಬೆಳಗ್ಗೆ ಎದ್ದೇಳಬೇಕು, ಎಕ್ಸಾಮಿಗೆ ಓದಿಸ್ಬೇಕು, ಪ್ರಿಪೇರ್ ಮಾಡಬೇಕು, ಸಿಕ್ಕಾಪಟ್ಟೆ ಬರ್ಡನ್ ಎಲ್ಲನೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರ ಜೊತೆಗೆ ಏನಪ್ಪ ಅಂದರೆ, ನಾನು PCOSಗೆ ಒಂದು ಮನೆ ಮದ್ದನ್ನು ಹೇಳ್ತೀನಿ ಅಂದಿದ್ದೆ. ಅದೇನಪ್ಪ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು. ಸೊ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತೇ ಇರುತ್ತೆ, ಫ್ಲ್ಯಾಕ್ಸ್ ಸೀಡ್ಸು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾರ್ಮೋನ್ಸ್ ಆಗಿರ್ಬೋದು, ಈಸ್ಟ್ರೋಜನ್ ಲೆವೆಲನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಫ್ಲ್ಯಾಕ್ಸ್ ಸೀಡ್ಸನ್ನು ನೀವು ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ನೀವು ಬಿಸಿ ನೀರಿಗೆ, ವಾರ್ಮ್ ವಾಟ್ರಿಗೆ 1 ಸ್ಪೂನ್ ಆಗುವಷ್ಟು ನೀರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿತಾ ಬನ್ನಿ. ಹಾರ್ಮೋನ್ ಲೆವೆಲ್ ಏನಿದೆ ನೋಡಿ, ಅದು ಸರಿ ಆಗ್ತಾ ಬರುತ್ತೆ. PCOSಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈಸ್ಟ್ರೋಜನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ನನಗೂ ಕೂಡ ಸ್ವಲ್ಪ ಹೇರ್ ಏನು ಫೇಶಿಯಲ್ ಹೇರ್ಸ್ ಎಲ್ಲನೂ ಕೂಡ ಇದೆ. ಸೊ ಇದನ್ನು ಕುಡಿತಾ ಬಂದರೆ ತುಂಬ ಒಳ್ಳೆಯದು. ಹೇರ್ ಆಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಈ ಫ್ಲ್ಯಾಕ್ಸ್ ಸೀಡ್ಸು ತುಂಬ ಒಳ್ಳೆಯದು ಹೇಳ್ಬೋದು. ಇದನ್ನು ನೀರು ಜೊತೆ ವಾರ್ಮ್ ವಾಟರ್ ಜೊತೆ ಕೂಡ ನೀವು ಪೌಡ್ರ್ ಹಾಕ್ಕೊಂಡು ಕುಡಿಬೋದು. ಅಥವಾ ನೀವೇನಾದರೂ ಓಟ್ಸ್ ತಿಂತಾ ಇದ್ದೀರಾ ಅಥವಾ ಫ್ರೂಟ್ಸ್ ತಿಂತಾ ಇದ್ದೀರಾ, ಅದಕ್ಕೂ ಕೂಡ ಆ್ಯಡ್ ಮಾಡಿ ಖಂಡಿತವಾಗ್ಲೂ ತಿನ್ಬೋದು. ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಸ್ಕೂಲ್ ಡೇಸಲ್ಲಿ ಇಷ್ಟೆಲ್ಲ ಕೂತ್ಕೊಂಡು ಓದಿದ್ದೀರಾ, ಹೇಗಿತ್ತು ನಿಮ್ಮ ಸ್ಕೂಲ್ ಡೇಸ್ ಅಂತ ಕಮೆಂಟಲ್ಲಿ ಬರೋದು ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.